ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ರವಿ. ಇವತ್ತಿನ ವಿಡಿಯೋ ಕಡೆಗೆ ನೋಡ್ತಾ ಹೋಗೋದಾದರೆ ಮುಂಬೈ ತಂಡದ ಪ್ರಿವ್ಯೂ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದನ್ನು ಪ್ರಿವ್ಯೂ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಮುಂಬೈ ಇಂಡಿಯನ್ಸ್ ತಂಡದ ಕೆಲವೊಂದು ವಿಶೇಷತೆಗಳನ್ನು ಹೇಳಬೇಕು ಅಂತ ಅನ್ನಿಸ್ತು. ಸೊ ಅದ್ರ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ ಅಥವಾ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ 2008 ಅಂದರೆ 2008ರಲ್ಲಿ ಶುರುವಾದಂತಹ IPLನಲ್ಲಿ ಆಗಷ್ಟೇ ದಾಪುಗಳನ್ನು ಇಟ್ಟಿದ್ದ ಮುಂಬೈ ಇಂಡಿಯನ್ಸ್ ತಂಡ. ಸೊ ಆವಾಗಿನ ಒಂದು ಸಮಯಕ್ಕೆ ಒನ್ ಆಫ್ ದಿ IPL ಟೀಮ್ ಅಂತ ಅಷ್ಟೇ ಗುರುತಿಸ್ಕೊಂಡಿತ್ತು. ಸೊ ಅದಾದಮೇಲೆ 2009ರಲ್ಲೂ ಅಷ್ಟೇ. ಸೊ ಅವರು ಅಷ್ಟೊಂದು ಏನು ಆಗ್ಬೋದು ಅಥವಾ ಒಂದು ಪ್ರದರ್ಶನ ಆಗ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಬರಲ್ಲ ಅವ್ರ ಕಡೆಯಿಂದ. ಸೊ ಅದಾದಮೇಲೆ 2010ರಲ್ಲಿ ಫಸ್ಟ್ ಎವರ್ IPL ಫೈನಲ್ಗೆ ರೀಚ್ ಆಗ್ತಾರೆ. ಸೊ ರೀಚ್ ಆದಾಗ CSK ತಂಡದ ವಿರುದ್ಧ ಸೋಲನ್ನು ಕಾಣುವ ಮುಖಾಂತರ ರನ್ನರ್ಸ್ ಅಪ್ ಎರಡನೇ ಸ್ಥಾನಕ್ಕೆ ಅವರು ತೃಪ್ತಿನ ಪಡಬೇಕಾಗತ್ತೆ. ಸೊ ಅದಾದಮೇಲೆ 2013ರಲ್ಲಿ ಅಂದರೆ ಬಹುತೇಕ 3 ವರ್ಷಗಳ ನಂತರ ಮುಂಬೈ ತಂಡ IPLನ ಪ್ರವೇಶ ಮಾಡ್ತಾರೆ. ಸೊ ಆಗಷ್ಟೇ ಕ್ಯಾಪ್ಟನ್ಸಿನ ತಗೊಂಡಿದ್ದಂತಹ ರೋಹಿತ್ ಶರ್ಮಾ ಅವರು, ಅಂದರೆ ರಿಕ್ಕಿ ಪಾಂಟಿಂಗ್ ಅವರು ಏನು ಮಾಡ್ತಾರೆ, ಅವ್ರ ಕಡೆಯಿಂದ ಕ್ಯಾಪ್ಟನ್ಸಿನ ರೋಹಿತ್ ಶರ್ಮಾ ಅವರಿಗೆ ಪ್ರೊವೈಡ್ ಮಾಡಿದಾಗ ಸೊ ಫಸ್ಟ್ ಎವರ್ ಟ್ರೋಫಿನ ಮುಂಬೈ ತಂಡಕ್ಕೆ ರೋಹಿತ್ ಶರ್ಮಾ ಅವರು ಗೆದ್ದುಕೊಡ್ತಾರೆ. ಸೊ ಅದಾದಮೇಲೆ 2014ರ IPL, ಸೊ 2014ರ IPL ಮುಂಬೈ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕು ಅಂತ ಬಂದಾಗ 14.1 ಅಥವಾ 2 ಓವರ್ಗಳಿಗೆ 191 ರನ್ನನ್ನು ಗಳಿಸಬೇಕಾಗಿರುತ್ತೆ. ಸೊ ಅಷ್ಟೇ ಓವರ್ಗೆ ಮುಂಬೈ ತಂಡ ಬೀಳುತ್ತೆ. ಸೊ ಆದರೂ ಕೂಡ ಪ್ಲೇ ಆಫಲ್ಲಿ ಎಡುತ್ತೆ. ಸೊ ಅದಾದಮೇಲೆ 2015ರಲ್ಲಿ ಮುಂಬೈ ತಂಡ ಅದೇ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಸೆಕೆಂಡ್ ಟೈಮ್ ಫೈನಲ್ಗೆ ಬರ್ತಾರೆ. ಸೊ ಓವರಾಲ್ 3ನೇ ಫೈನಲ್ ಆಗುತ್ತೆ 2010, 2013, 2015. ಸೊ ಈ ಹೊತ್ತಿಗಾಗಲೇ 3 ಬಾರಿ IPL ಫೈನಲ್ಗೆ ಪ್ರವೇಶನ ಕಂಡಿದ್ದಂತಹ ಮುಂಬೈ ತಂಡ ಸೊ ಅವತ್ತು ಗೆಲ್ಲುವ ಮುಖಾಂತರ, ಅಂದರೆ ಮುಂಬೈ ತಂಡ CSK ವಿರುದ್ಧ ಗೆಲ್ಲುವ ಅಥವಾ ಜಯವನ್ನು ಕಾಣುವ ಮುಖಾಂತರ ಎರಡನೇ, ಅಂದರೆ ತಮ್ಮ 3ನೇ ಪ್ರಯತ್ನದಲ್ಲಿ 2ನೇ ಪ್ರಶಸ್ತಿಯನ್ನು ಗೆದ್ದಂತಹ ಮುಂಬೈ ತಂಡ ಆ ಟೈಮಿಗೆ KKR ಮತ್ತು CSK ತಂಡಗಳ ಜೊತೆಗೆ ಒನ್ ಆಫ್ ದಿ ಟೀಮ್ ಆಫ್ ದಿ IPL ಅನ್ನೋ ಒಂದು ಬಿರುದನ್ನು ಕೂಡ ಪಡ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಏನಕ್ಕೆ ಅಂತ ಅಂದರೆ ಆ ಟೈಮಿಗೆ 2010-11ರಲ್ಲಿ CSK ತಂಡ 2 ಬಾರಿ ಟ್ರೋಫಿನ ಗೆದ್ದಿರುತ್ತೆ. ಸೊ ಅದಾದಮೇಲೆ 2012 ಮತ್ತು 2014ರಲ್ಲಿ KKR ತಂಡ 2 ಬಾರಿ ಟ್ರೋಫಿನ ಗೆದ್ದು ಸಕ್ಸಸ್ಫುಲ್ ಟೀಮ್ಗಳ ಲಿಸ್ಟ್ಗೆ ಸೇರಿಕೊಂಡಿರ್ತವೆ. ಸೊ 2013 ಹಾಗೂ 2015ರಲ್ಲಿ ಟ್ರೋಫಿಗಳನ್ನು ಅಥವಾ IPL ಟೈಟಲ್ಸನ್ನು ಗೆದ್ದಂತಹ ಮುಂಬೈ ತಂಡ ಒನ್ ಆಫ್ ದಿ ಸಕ್ಸಸ್ಫುಲ್ ಟೀಮ್ಸ್ಗಳ ಜೊತೆಗೆ ಮುಂಬೈ ತಂಡ ಕೂಡ ತನ್ನ ಸ್ಥಾನನ ಪಡ್ಕೊಳ್ಳುತ್ತೆ. ಸೊ ಅದಾದಮೇಲೆ 2017ರಲ್ಲಿ ಅದೇ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ 3ನೇ ಬಾರಿ IPL ಟ್ರೋಫಿನ ಗೆಲ್ಲುವ ಮುಖಾಂತರ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್, ಮತ್ತು ರೋಹಿತ್ ಶರ್ಮಾ ಅವ್ರಿಗೂ ಒಂದು ಬಿರುದು ಬರುತ್ತೆ, ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ T20 ಕ್ಯಾಪ್ಟನ್ ಅನ್ನೋ ಒಂದು ಬಿರುದು ಕೂಡ ಮುಂಬೈ ತಂಡದ ಜೊತೆಗೆ ರೋಹಿತ್ ಶರ್ಮಾ ಅವ್ರಿಗೂ ಬರುತ್ತೆ. ಸೊ ಅದಾದ ಮೇಲೆ 2018ರಲ್ಲಿ ಮುಂಬೈ ತಂಡ ಲೀಗಿಂದನೇ ಹೊರಬೀಳುತ್ತೆ. ಸೊ 2019ರಲ್ಲಿ ಅದೇ ಮುಂಬೈ ತಂಡ CSK ವಿರುದ್ಧ 3ನೇ ಫೈನಲಲ್ಲಿ ಫೇಸ್ ಟು ಫೇಸ್ ಆಗ್ತಾರೆ. ಸೊ ಮೊದಲ 4 ಟ್ರೋಫಿ ಗೆದ್ದಾಗ ಮುಂಬೈ ತಂಡದ ಆಪೋಸಿಟ್ ಯಾವ ಒಂದು ಟೀಮ್ ಅಂತ ಅಂದರೆ ಅದು ಖಂಡಿತವಾಗ್ಲೂ CSK ಅಥವಾ ಚೆನ್ನೈ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ 2013ರಲ್ಲಿ CSK ವಿರುದ್ಧನೇ ಟ್ರೋಫಿ ಗೆಲ್ತಾರೆ, 2015ರಲ್ಲೂ ಕೂಡ ಮುಂಬೈ ತಂಡ CSK ವಿರುದ್ಧನೇ ಟ್ರೋಫಿ ಗೆಲ್ತಾರೆ. ಸೊ ಅದಾದಮೇಲೆ 2019ರಲ್ಲೂ ಕೂಡ CSK ವಿರುದ್ಧವೇ ಟ್ರೋಫಿನ ಗೆಲ್ತಾರೆ. ಸೊ ಇಲ್ಲಿ ಒಂದು ಅಂಶನ ನಾನು ಏನು ಬಿಟ್ಟಿದ್ದೀನಿ ಅಥವಾ ಏನು ನೆನಪಿಸ್ಕೋಬೋದು ಅಂತ ಅಂದರೆ 2017ರಲ್ಲಿ ಅವಾಗ CSK ಮತ್ತು ರಾಜಸ್ಥಾನ್ ಎರಡೂ ಬ್ಯಾನ್ ಆಗಿರ್ತವೆ. ಸೊ ಬ್ಯಾನ್ ಆದಾಗ ಆ ತಂಡಗಳನ್ನು ರೀಪ್ಲೇಸ್ ಮಾಡೋಕ್ಕೆ ಅಂತ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಟೀಮ್ಗಳು ರಾಜಸ್ಥಾನ್ ರಾಯಲ್ಸ್ ಮತ್ತು CSK ತಂಡನ ಇವೆರಡು ತಂಡಗಳನ್ನು ರೀಪ್ಲೇಸ್ ಮಾಡಿರ್ತವೆ.
ಸೊ ಅದಾದಮೇಲೆ 2017ರಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಅವರ ತಂಡದ ವಿರುದ್ಧ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಏನು ಮಾಡ್ತಾರೆ, ಆ ಒಂದು ಫೈನಲಲ್ಲೂ ಕೂಡ ಮುಂಬೈ ತಂಡ ಜಯವನ್ನು ಗಳಿಸ್ತಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡೋಕ್ಕಾಗಿರೋ ಒಂದು ವಿಚಾರ ಏನು ಅಂತ ಅಂದರೆ 4 ಬಾರಿ ಟ್ರೋಫಿನ ಗೆದ್ದಾಗ ಸೊ ಅದರಲ್ಲಿ 3 ಬಾರಿ ಧೋನಿ ಅವರ ಕ್ಯಾಪ್ಟನ್ಸಿ ವಿರುದ್ಧ ರೋಹಿತ್ ಶರ್ಮಾ ಅವರು IPL ಟ್ರೋಫಿನ ಗೆಲ್ತಾರೆ. ಸೊ ಇದಾದಮೇಲೆ 2013, 2015, 2017 ಅದಾದಮೇಲೆ 2019 ಈ 4 IPL ಫೈನಲ್ಸ್ನ ಗೆದ್ದ ಮೇಲೆ 2020ಕ್ಕೆ ಅಂದರೆ ಕೋವಿಡ್ ಟೈಮಲ್ಲಿ ಆ ಒಂದು ಸಮಯದಲ್ಲಿ ಈಗಿನ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಾರಲ್ಲ, ಸೊ ಅವರ ವಿರುದ್ಧ ಕೂಡ ಮುಂಬೈ ತಂಡ 5ನೇ IPL ಟ್ರೋಫಿನ ಗೆಲ್ಲುವ ಮುಖಾಂತರ ಸೊ IPL ಇತಿಹಾಸದಲ್ಲಿನೇ ಅಥವಾ ಇಡೀ ವರ್ಲ್ಡಲ್ಲಿ IPL ಇತಿಹಾಸದಲ್ಲಾಗ್ಬೋದು, ಇಡೀ ವರ್ಲ್ಡಲ್ಲಾಗ್ಬೋದು, ಒನ್ ಆಫ್ ದಿ ಗ್ರೇಟೆಸ್ಟ್ IPL ಟೀಮ್ ಅಂತ ಅನ್ನೋ ಒಂದು ಹೆಸರಿಗೆ ಅಥವಾ ಒಂದು ಕೀರ್ತಿಗೆ ಪಾತ್ರವಾಗುತ್ತೆ ಮುಂಬೈ ಇಂಡಿಯನ್ಸ್ ತಂಡ. ಸೊ ಅಲ್ಲಿಂದ ಆಚೆಗೆ ಅವರು ಅಂದರೆ 2020 ಆದಮೇಲೆ 2021, 22, 23, 24, 25 ಈ ಒಂದು 5 ವರ್ಷ ಕೂಡ ಟ್ರೋಫಿನ ಗೆಲ್ಲುವಲ್ಲಿ ಎಡವಿದ್ದಾರೆ ಇದೆ. ಸೊ ಇದಿಷ್ಟು ಮುಂಬೈ ತಂಡದ ಒಂದು ಎಷ್ಟು ಸರಿ ಟ್ರೋಫಿ ಗೆದ್ದಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ 5 ಬಾರಿ ಟ್ರೋಫಿನ ಗೆದ್ದಿದ್ದಾರೆ. ಇದರಲ್ಲಿ ಮುಂಬೈ ತಂಡ 6 ಬಾರಿ ಫೈನಲ್ಗೆ ತಲುಪಿದರೆ 5 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಇದಿಷ್ಟನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಸೊ ಇದರ ಜೊತೆಯಲ್ಲಿ 2023ರ IPL ಆದಮೇಲೆ ಅಥವಾ ಏಕದಿನ ವಿಶ್ವಕಪ್ ಇಂಡಿಯಾದಲ್ಲೇ ಆಗಿತ್ತಲ್ಲ, ಆ ಒಂದು ಏಕದಿನ ವಿಶ್ವಕಪ್ ಆದಮೇಲೆ ಭಾರತ ತಂಡ ಫೈನಲಲ್ಲಿ ಸೋಲುತ್ತೆ. ಸೊ ಅದ್ರ ಬಗ್ಗೆ ಇವಾಗ ನಾನು ಮಾತಾಡಲ್ಲ. ಸೊ ಅದಾದಮೇಲೆ 2024ರ IPLಗೆ ಇನ್ನೊಂದು 3-4 ತಿಂಗಳಿದೆ ಅಂತ ಅನ್ಬೇಕಾದ್ರೆ ರೋಹಿತ್ ಶರ್ಮಾ ಅವರ ಕಡೆಯಿಂದ IPL ಕ್ಯಾಪ್ಟನ್ಸಿನ ರೋಹಿತ್ ಶರ್ಮಾ ಅವ್ರಿಗೆ ಕೋಕ್ ನೀಡಿ ಅಥವಾ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕೊಡ್ತಾರೆ. ಸೊ ಏನಕ್ಕೆ ಅಂತಂದರೆ ಮುಂಬೈ ಇಂಡಿಯನ್ಸ್ ತಂಡವನ್ನು ತೊರೆದು ಯಾವುದೋ ಒಂದು ಕ್ಯಾಪ್ಟನ್ಸಿ ವಿಚಾರಕ್ಕೆ ಮುಂಬೈ ಇಂಡಿಯನ್ಸ್ ತಂಡವನ್ನು ತೊರೆದು ಗುಜರಾತ್ಗೆ ಟ್ರೇಡ್ ಆಗ್ತಾರೆ. ಅಲ್ಲಿ ಪರ್ಫಾರ್ಮೆನ್ಸನ್ನು ಕೊಟ್ಟು ಗುಜರಾತ್ ತಂಡಕ್ಕೆ 2 ವರ್ಷಗಳ ಕಾಲ ಅವರು ಆಡಿ ಅದಾದಮೇಲೆ ಮತ್ತೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಅವರನ್ನು ವರ್ಗಾಯಿಸಿಕೊಳ್ಳಲಾಗುತ್ತೆ. ಸೊ ಅದಾದಮೇಲೆ ಮುಂಬೈ ಇಂಡಿಯನ್ಸ್ ತಂಡ ಫ್ಯೂಚರ್ ಕ್ಯಾಪ್ಟನ್ ಅಂತ ನೋಡಿ ರೋಹಿತ್ ಶರ್ಮಾ ಅವರನ್ನು ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿಸಿ ರೋಹಿತ್ ಶರ್ಮಾ ಅವರಿಂದ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ. ಸೊ ಅದಾದಮೇಲೆ 2024, 2025 ಇನ್ಕ್ಲೂಡ್ 21 ಆಫ್ಟರ್ 2020 ಅದಾದಮೇಲೆ ಆಡಿರುವಂತಹ ಮುಂಬೈ 5 ಸೀಸನ್ಗಳಲ್ಲೂ ಕೂಡ ಕನಿಷ್ಠ ಪಕ್ಷ ಅಂದರೆ ಪ್ಲೇ ಆಫ್ಗೆ ಒಂದು 2 ಸರಿ ರೀಚ್ ಆಗಿದೆ. ಸೊ ಅದಾದಮೇಲೆ 1 ಬಾರಿಯೂ ಕೂಡ ಫೈನಲ್ನ ರೀಚ್ ಆಗಿಲ್ಲ ಅವರು. ಸೊ ಇದಿಷ್ಟು 2026ರ IPL ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಕಾದು ನೋಡಬೇಕಾಗಿದೆ. ಸೊ ಇವತ್ತು ನಾನು ಮಾತಾಡೋಕೆ ಹೋಗ್ತಾ ಇರೋದು 2026ರ ಮುಂಬೈ ಇಂಡಿಯಾದ ಯಾರೆಲ್ಲ ಅವರ ಒಂದು ತಂಡದಲ್ಲಿ ಯಾರೆಲ್ಲ ಚಾನ್ಸ್ನ ಪಡೀಬೋದು ಅಂತ ಅನ್ನೋದನ್ನು ನೋಡ್ತಾ ಹೋದರೆ, ಸೊ ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು ಇರ್ತಾರೆ. ಸೊ ಲಾಸ್ಟ್ ಇಯರ್ನ IPLನಲ್ಲಿ ರ್ಯಾನ್ ರಿಕಲ್ಟನ್ ಅವರು, ಅದೇ ಸೌತ್ ಆಫ್ರಿಕಾ ತಂಡದ ರ್ಯಾನ್ ರಿಕಲ್ಟನ್ ಅವರು ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್. ಸೊ ಅವರು ಕೂಡ ರೋಹಿತ್ ಶರ್ಮಾ ಅವ್ರ ಜೊತೆ ಇನ್ನಿಂಗ್ಸನ್ನು ಆರಂಭಿಸಬಹುದು. ಇಲ್ಲ ಅಂತಂದರೆ ರೀಸೆಂಟಾಗಿ ಮೊನ್ನೆ ನಡೆದಂತಹ ಮಿನಿ IPLನ ಆಕ್ಷನ್ನಲ್ಲಿ ಕ್ವಿಂಟನ್ ಡಿಕಾಕ್ ಅವ್ರನ್ನ 1 ಕೋಟಿ ಕೊಟ್ಟು ಮತ್ತೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಅವ್ರನ್ನ ಮತ್ತೆ ಸೇರಿಸ್ಕೊಳ್ಳಲಾಗಿದೆ. ಸೊ ರೋಹಿತ್ ಶರ್ಮಾ ಅವ್ರ ಜೊತೆಯಲ್ಲಿ ರ್ಯಾನ್ ರಿಕಲ್ಟನ್ನೇ ಬರ್ತಾರಾ ಅಥವಾ ಕ್ವಿಂಟನ್ ಡಿಕಾಕ್ ಅವ್ರು ಬರ್ತಾರಾ? ಸೊ ಗೊತ್ತಿಲ್ಲ. ನನ್ನ ಒಂದು ಅನಾಲಿಸಿಸ್ನ ಪ್ರಕಾರ ಕ್ವಿಂಟನ್ ಡಿಕಾಕ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ರೋಹಿತ್ ಶರ್ಮಾ ಅವರು ಡಿಕಾಕ್ ಅವರಾದಮೇಲೆ 1 ಡೌನ್ ಯಾರು ಬರ್ತಾರೆ ಅಂತಂದರೆ ತಿಲಕ್ ವರ್ಮಾ ಅವರಿದ್ದಾರೆ ಅಥವಾ ಸೂರ್ಯಕುಮಾರ್ ಯಾದವ್ ಅವರಿದ್ದಾರೆ. ಸೊ ನನಗೆ ಗೊತ್ತಿದ್ದಂಗೆ ಸೂರ್ಯಕುಮಾರ್ ಯಾದವ್ ಅವರು 3ನೇ ಪ್ಲೇಸಲ್ಲಿ ಬಂದರೆ 4ನೇ ಪ್ಲೇಸಲ್ಲಿ ಆಬ್ವಿಯಸ್ಲಿ ತಿಲಕ್ ವರ್ಮಾ ಅವರೇ ಬರ್ತಾರೆ. ಸೊ ಇದಾದಮೇಲೆ 5ನೇ ಪ್ಲೇಸಲ್ಲಿ ನಾಯಕ ಹಾರ್ದಿಕ್ ಪಾಂಡ್ಯ ಬಂದರೆ 6ನೇ ಪ್ಲೇಸಲ್ಲಿ ವಿಲ್ ಜಾಕ್ಸ್ ಅವರಿದ್ದಾರೆ.
ವಿಲ್ಜಾಕ್ಸ್ ಅವರ ಜೊತೆಲಿ ಮತ್ತೊಬ್ಬ ವೆಸ್ಟ್ ಇಂಡೀಸ್ನ ಪ್ಲೇಯರ್ ಆದಂತಹ ಶಿರ್ಫಾನೆ ರುದರ್ಫೋರ್ಡ್ ಅವರಿದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಆಡಿಸ್ಬೋದು. ನನಗೆ ಗೊತ್ತಿದ್ದಂಗೆ ವಿಲ್ಜಾಕ್ಸ್ ಅವರೇ ಇರ್ತಾರೆ ಏನಕ್ಕೆ, ಅಥವಾ ಕಳೆದ ಒಂದು IPLನಲ್ಲೂ ಕೂಡ ಅವರೇ ಇದ್ದರು. ಸೊ ನನಗೆ ಗೊತ್ತಿದ್ದಂಗೆ ವಿಲ್ಜಾಕ್ಸ್ ಅವರೇ ಇರ್ತಾರೆ. ಅಕಸ್ಮಾತ್ ಏನಾದರೂ ಅವರು ಮ್ಯಾಚ್ ಫಿನಿಶ್ ಮಾಡೋಕ್ಕೆ ಸ್ವಲ್ಪ ಅವ್ರ ಫಾರ್ಮ್ ಏನಾದರೂ ಆದರೆ ನನಗೆ ಗೊತ್ತಿದ್ದಂಗೆ ವಿಲ್ಜಾಕ್ಸ್ ಅವರ ಬದಲಾಗಿ ಶಿರ್ಫಾನೆ ರುದರ್ಫೋರ್ಡ್ ಅವರು ತಂಡದಲ್ಲಿರ್ತಾರೆ. ಸೊ ಇದಾದಮೇಲೆ ನಮ್ಮಂದೀರ್ ಮತ್ತು ಹಾರ್ದಿಕ್ ಪಾಂಡ್ಯ, ಮಿಚೆಲ್ ಸ್ಯಾಂಟ್ನರ್ ಇವರು ಮೂವರು ಕೂಡ ಮ್ಯಾಚನ್ನು ಪ್ರಯತ್ನ ಕೂಡ ಮಾಡ್ತಾರೆ. ಸೊ ಇದಾದಮೇಲೆ ಬೌಲರ್ಸ್ನ ಕಡೆಗೆ ನೋಡ್ತಾ ಹೋಗೋದಾದರೆ ಬೌಲರ್ಸ್ ಕೂಡ ತುಂಬ ಒಂದು ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ. ಹಾರ್ದಿಕ್ ಪಾಂಡ್ಯ ಈಸ್ ಅನ್ ಆಲ್ರೌಂಡರ್. ಸೊ ಅದಾದಮೇಲೆ ದೀಪಕ್ ಚಹರ್ ಅವರಿದ್ದಾರೆ. ಸೊ ಅದಾದಮೇಲೆ ಶಾದು ಇದ್ದಾರೆ. ಸೊ ಅವರ ಕಡೆಗೂ ಕೂಡ ಒಂದು ಚಾನ್ಸ್ ಇರುತ್ತೆ. ಅವರಿಬ್ಬರಲ್ಲಿ ಯಾರನ್ನ ಬೇಕಾದರೂ ಒಬ್ಬರಂತೂ ಟೀಮಲ್ಲಿದ್ದೇ ಇರ್ತಾರೆ. ಸೊ ಇದಾದಮೇಲೆ ಓಪನರ್ ಆದಂತಹ ರೋಹಿತ್ ಶರ್ಮಾ ಅವರಿಂದ ಹಿಡಿದು 7ನೇ ಪ್ಲೇಸಲ್ಲಿ ಬ್ಯಾಟಿಂಗ್ ಬರುವಂತಹ ನಮ್ಮಂದೀರ್ ಅವರಿಗೂ ಕೂಡ ಸೊ ಒಂದು 7 ಜನರ ಬ್ಯಾಟಿಂಗ್ ಲೈನಪ್ಪಲ್ಲಿ 5 ಜನ ಪ್ರಾಪರ್ ಬ್ಯಾಟ್ಸ್ಮನ್ಗಳಾದರೆ ಇನ್ನು ಮಿಕ್ಕಿದ್ದಿಬ್ಬರು ಹಾರ್ದಿಕ್ ಪಾಂಡ್ಯ ಅವರು ಮತ್ತು ವಿಲ್ಜಾಕ್ಸ್ ಅವರು ಇಬ್ಬರು ಪ್ರಾಪರ್ ಆಲ್ರೌಂಡರ್ಸ್ ಆಗಿರ್ತಾರೆ. ಸೊ ಇದಾದಮೇಲೆ 8ನೇ ಪ್ಲೇಸಲ್ಲಿ ಈಗಿನ ನ್ಯೂಜಿಲೆಂಡ್ ತಂಡದ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಅವರು. ಸೊ ಅವರು ಕೂಡ ಕನ್ಫರ್ಮ್ ಆಗಿ ಬೌಲಿಂಗ್ ಅಂತ ಬಂದರೆ 4 ಓವರ್ಗಳ ಬೌಲಿಂಗನ್ನು ಅವರು ಖಂಡಿತ ಮಾಡ್ತಾರೆ. ಸೊ ಅವರು ಮ್ಯಾಚ್ ಫಿನಿಶ್ ಮಾಡುವಂಥ ಎಬಿಲಿಟಿ ಅವ್ರಿಗೂ ಇದೆ. ಸೊ ಇದಾದಮೇಲೆ ಕಳೆದ ವರ್ಷದ IPL ಯಾರೆಲ್ಲ ಅಬ್ಸರ್ವ್ ಮಾಡಿರ್ತಾರೋ ಆ ಒಂದು IPLನಲ್ಲಿ ಶಾರ್ದುಲ್ ಠಾಕೂರ್ ಅವರು 2025ರ IPL ಆಕ್ಷನಲ್ಲಿ ಯಾವುದೇ ತಂಡ ಕೂಡ ಅವರನ್ನು ಖರೀದಿ ಮಾಡಿರಲ್ಲ. ಸೊ 2025ರ IPLನಲ್ಲಿ ಸೊ ಕಡೆ ಮೂಮೆಂಟಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರನ್ನು ಸೈನ್ ಇನ್ ಮಾಡಿ ಒಬ್ಬ ಪ್ಲೇಯರ್ಗೆ ರೀಪ್ಲೇಸ್ ಆಗಿ ಕರ್ಕೊಂಬರ್ತಾರೆ. ಸೊ ಅವರನ್ನು ಒಂದು 4-5 ಮ್ಯಾಚ್ಗಳನ್ನು ಆಡಿಸಿ ಅವರನ್ನು ಮತ್ತೆ ಬೆಂಚಲ್ಲಿ ಕೂರಿಸ್ತಾರೆ. ಸೊ ಅದಾದಮೇಲೆ ನಾವು ನೋಡ್ತಾ ಇರೋ ಪ್ಲೇಯರ್ ಬಂದ್ಬಿಟ್ಟು ದೀಪಕ್ ಚಹರ್ ಅವರು. ಕಳೆದ ಬಾರಿ CSK ತಂಡದ ಭಾಗವಾಗಿದ್ದ ದೀಪಕ್ ಚಹರ್ ಅವರು ಈ ಬಾರಿ 9.5 ಕೋಟಿಗೆ ಮೊನ್ನೆ ನಡೆದ ಒಂದು ಮಿನಿ ಆಕ್ಷನ್ನಲ್ಲಿ CSK ತಂಡದಿಂದ ಮುಂಬೈ ತಂಡದ ಪಾಲಾಗ್ತಾರೆ. ಸೊ ಇದಾದಮೇಲೆ ನಾವು ನೋಡ್ತಾ ಹೋಗಬೇಕಾಗಿರೋದು ಜಸ್ಪ್ರೀತ್ ಬುಮ್ರಾ ಅವರು, ಬುಮ್ರಾ ಅವರು. ಸೊ ಇದಾದಮೇಲೆ ಇವರು ಕೂಡ ಬುಮ್ರಾ ಅವರು ಒಂದು 4 ಓವರ್ನ ಕನ್ಫರ್ಮ್ ಆಗಿ ಹಾಕ್ಸ್ತಾರೆ. ಸೊ ಇದಾದಮೇಲೆ ಕಡೆಯ ಪ್ಲೇಯರ್ ಬಂದು ಟ್ರೆಂಟ್ ಬೋಲ್ಟ್ ಅವರು, ನ್ಯೂಜಿಲೆಂಡ್ ತಂಡದ ವೇಗಿ ಟ್ರೆಂಟ್ ಬೋಲ್ಟ್ ಅವರು. ಇವರು ಕೂಡ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಇದ್ದೇ ಇರುತ್ತೆ. ಸೊ ಇಂಪ್ಯಾಕ್ಟ್ ರೋಹಿತ್ ಶರ್ಮಾ ಅವರಿಂದ ಹಿಡಿದು ನಮ್ಮಂದೀರ್ ಅವರವರೆಗೂ ಬ್ಯಾಟ್ಸ್ಮನ್ಗಳ ದಂಡಿದ್ದರೆ ಅದಾದಮೇಲೆ ಮಿಚೆಲ್ ಸ್ಯಾಂಟ್ನರ್, ಶಾರ್ದುಲ್ ಠಾಕೂರ್ ಅಥವಾ ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ ಮತ್ತು ಇನ್ಕ್ಲೂಡಿಂಗ್ ಹಾರ್ದಿಕ್ ಪಾಂಡ್ಯ. ಸೊ ಇವರನ್ನೆಲ್ಲ ಕೌಂಟಿಗೆ ತಗೊಂಡ್ರೆ ಒಂದು 5ರಿಂದ 6 ಜನಗಳ ಒಂದು ಬೌಲಿಂಗ್ ಯೂನಿಟ್ ಮುಂಬೈ ತಂಡದಾಗಿದೆ. ಸೊ ಫಸ್ಟಿಂದ ನೋಡ್ತಾ ಹೋಗೋದಾದರೆ ರೋಹಿತ್ ಶರ್ಮಾ ಅವರು, ಕ್ವಿಂಟನ್ ಡಿಕಾಕ್ ಅವರು ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ವಿಲ್ಜಾಕ್ಸ್, ಸ್ಯಾಂಟ್ನರ್ ಇವರಾದಮೇಲೆ ದೀಪಕ್ ಚಹರ್ ಅಥವಾ ಶಾರ್ದುಲ್ ಠಾಕೂರ್. ಸೊ ಅದಾದಮೇಲೆ ಬುಮ್ರಾ ಮತ್ತು ಬೋಲ್ಟ್. ಸೊ ಇವರು ಒಂದು ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಮೂರು ಸೈಡ್ಗಳಲ್ಲೂ ಕೂಡ ಒಂದು ಒಳ್ಳೆ ಸಾಲಿಡ್ ಆಗಿ ಟೀಮ್ ಕಾಣಿಸ್ತಾ ಇದೆ. ಸೊ ಈ ಒಂದು ತಂಡನ ಇಟ್ಕೊಂಡು ಮುಂಬೈ ತಂಡ ಪ್ಲೇ ಆಫ್ಗೆ ಅಥವಾ ಟಾಪ್ 4 ಹಂತಕ್ಕೆ ರೀಚ್ ಆಗಿಲ್ಲ ಅಂತಂದರೆ ಅದು ನನಗಂತೂ ಇಟ್ ವಿಲ್ ಬಿ ವೆರಿ ಸರ್ಪ್ರೈಸ್ ಅಥವಾ ಇಟ್ ವಿಲ್ ಬಿ ವೆರಿ ಶಾಕಿಂಗ್. ಸೊ ಇದೇ ಇವತ್ತಿನ ನನ್ನ ಕಂಟೆಂಟ್ ಆಗಿತ್ತು. ಸೊ ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಳಿಗೋಸ್ಕರ ನನ್ನ ದಿನಕ್ಕೊಂದು ಕಂಟೆಂಟ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಮರೀದೆ ಫಾಲೋ ಮಾಡಿ. ಸೊ ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಬಾಯ್.